ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಶ್ರೀ ಹನುಮತೆ ನಮಃ. ಓಂ ಶ್ರೀ ಹನುಮತೆ ನಮಃ. ಓಂ ಶ್ರೀ ಹನುಮತೆ ನಮಃ. ಹಂ ಹನುಮತೆ ರುದ್ರಾತ್ಮಕಾಯ ಹುಂ ಫಟ್. ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಪ್ರಿಯ ವೀಕ್ಷಕರೇ, ಇದು ವಾರ ಭವಿಷ್ಯ ಕಾರ್ಯಕ್ರಮ. 24ನೇ ತಾರೀಕು ಡಿಸೆಂಬರ್ 2023ರಿಂದ 30ನೇ ತಾರೀಕು ಡಿಸೆಂಬರ್ 2023ರ ವಾರ ಭವಿಷ್ಯ ಕಾರ್ಯಕ್ರಮ. ಭಾನುವಾರದಿಂದ ಶನಿವಾರದವರೆಗೂ ಈ ವಾರದಲ್ಲಿ 3 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. 27ನೇ ತಾರೀಕು ಮಂಗಳ, 24ನೇ ತಾರೀಕು ಡಿಸೆಂಬರ್ 2023 ಶುಕ್ರ ತುಲಾ ರಾಶಿಯಿಂದ ವೃಷಿಕ ರಾಶಿಗೆ ರಾಶಿ ಪರಿವರ್ತನೆ. ಮಂಗಳ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ. 28ನೇ ತಾರೀಕು ಡಿಸೆಂಬರ್ 2023 ಧನುರ್ ರಾಶಿಯಲ್ಲಿರುವಂತಹ ಬುಧ ವಕ್ರಿ ಆಗ್ತಾನೆ. ಮತ್ತೆ ಈ ವಾರದಲ್ಲಿ ಚಂದ್ರ ಕೃತಿಕಾ ನಕ್ಷತ್ರ, ರೋಹಿಣಿ, ಮೃಗಶಿರ, ಆರಿದ್ರ, ಪುನರ್ವಸು, ಪುಷ್ಯ ಮತ್ತು ಆಶ್ಲೇಷ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗ್ತಾನೆ. ನಿಮ್ಗೆಲ್ಲ ನಿಮ್ಮ ಜನ್ಮ ನಕ್ಷತ್ರಗಳು ಗೊತ್ತಿರುತ್ತೆ. ದೇವಸ್ಥಾನಗಳಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ ನಿಮ್ಮ ಗೋತ್ರ, ನಿಮ್ಮ ಜನ್ಮ ನಕ್ಷತ್ರ, ನಿಮ್ಮ ಹೆಸರು ಎಲ್ಲ ಹೇಳಿ ನೀವು ಪೂಜೆಯನ್ನ ಮಾಡಿಸ್ತೀರಿ. ಹಾಗೆ ಇವತ್ತು ಗ್ರಹಗಳು ಮತ್ತು ನಕ್ಷತ್ರಗಳು ಈ ವಾರದಲ್ಲಿ ನಿಮಗೆ ಏನು ಫಲಾನುಫಲ ಕೊಡ್ತಾರೆ ಅನ್ನುವಂತಹ ವಿಚಾರವನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಯಾರ ಹತ್ರ ಜಾತಕ ಇಲ್ವೋ ಅಂಥವ್ರು ಮುಖ ಸಾಮುದ್ರಿಕಾ ಶಾಸ್ತ್ರ, ಇಂಗ್ಲಿಷಲ್ಲಿ ಫೇಸ್ ರೀಡಿಂಗ್ ಅಂತ ಹೇಳಲಾಗುತ್ತೆ, ಅದ್ರ ಮುಖಾಂತರ ನಿಮ್ಮ ಭವಿಷ್ಯ ತಿಳ್ಕೋಬಹುದು. ಹಸ್ತವನ್ನೇ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಹಸ್ತ ಸಾಮುದ್ರಿಕಾ ಶಾಸ್ತ್ರ, ಇಂಗ್ಲಿಷಲ್ಲಿ ಪಾಮಿಸ್ಟ್ರಿ ಅಂತ ಹೇಳಲಾಗುತ್ತೆ. ತುಂಬಾ ರಿಸರ್ಚ್ ಮಾಡ್ತಾ ಇರೋರು ವೆಸ್ಟರ್ನರ್ಸ್, ಅದಕ್ಕೆ ವಿದೇಶಿಯರು ಪಾಮಿಸ್ಟ್ರಿಯನ್ನ, ಎಲ್ಲ ಜ್ಯೋತಿಷ್ಯ, ಹಸ್ತ ಸಾಮುದ್ರಿಕ ಇವೆಲ್ಲ ವೇದದಿಂದ ಬಂದಿರುವಂಥದ್ದು. ವೇದದ ಮತ್ತೊಂದು ಅಂಗವೇ ಜ್ಯೋತಿಷ ಶಾಸ್ತ್ರ ಆಗಿದೆ. ಜ್ಯೋತಿಷ ಶಾಸ್ತ್ರದ ಮತ್ತೊಂದು ಭಾಗವೇ ಹಸ್ತ ಸಾಮುದ್ರಿಕ, ಮುಖ ಸಾಮುದ್ರಿಕ ಶಾಸ್ತ್ರ, ಸಂಖ್ಯಾಶಾಸ್ತ್ರ ಇವೆಲ್ಲ ಆಗಿರುತ್ತೆ. ನೋಡೋಣ ಈ ವಾರ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಯಾವ ರೀತಿ ಫಲಾನುಫಲ ಕೊಡ್ತಾರೆ. ಓಂ ಶ್ರೀ ಹನುಮತೆ ನಮಃ ಅನ್ನುವಂಥ ಮಂತ್ರವನ್ನ ಈ ವಾರ ನಾನು ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ಭಾನುವಾರ ಬಹಳ ವಿಶೇಷವಾಗಿ ಹನುಮಂತನ ಜಯಂತಿ. ಯಾರಿಗೆ ಸಾಡೆ ಸಾತಿ ನಡೀತಿದೆ ಅಂಥವ್ರು ಹನುಮಂತನನ್ನ ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಶನಿ ಮಹಾತ್ಮ ತೊಂದರೆಯನ್ನ ಕೊಡಲ್ಲ. ಮಾತೆ ಅಂಜನೆ ಮತ್ತು ತಂದೆ ಕೇಸರಿಯ ಪುತ್ರ ಹನುಮಂತ, ವಾಯುದೇವ, ವಾಯುಪುತ್ರ, ವಾಯುದೇವ, ಹನುಮಂತ ಅಂತನೂ ಕೂಡ ನಾವು ಕರಿತೀವಿ. ಹನುಮನ ವ್ರತ ಅಂತ ಕನ್ನಡದಲ್ಲಿ ನಾವೆಲ್ಲ ಕರಿತೀವಿ. ಅಂತಹ ಹನುಮಂತನ ವ್ರತ ಭಾನುವಾರ 24ನೇ ತಾರೀಕು ಡಿಸೆಂಬರ್ 2023, 26ನೇ ತಾರೀಕು ಡಿಸೆಂಬರ್ 2023 ದತ್ತಾತ್ರೇಯ ಜಯಂತಿ. ಯಾರ ಜಾತಕದಲ್ಲಿ ಗುರು ವೀಕ್ ಆಗಿದ್ದಾನೆ, ಗುರುವಿನ ಬಲ ಇಲ್ಲ ಅಂತವರು ದತ್ತಾತ್ರೇಯ ಜಯಂತಿಯನ್ನ ಮಾಡಿ, ಸತ್ಯನಾರಾಯಣ ವ್ರತ ಕೂಡ ಇರುತ್ತೆ ಅವತ್ತಿನ ದಿನ. ಇನ್ನು 30ನೇ ತಾರೀಕು ಡಿಸೆಂಬರ್ 2023 ಸಂಕಷ್ಟಹರ ಚತುರ್ಥಿ ಇದೆ. ಉಪವಾಸ ಮಾಡಿರ್ತೀರಿ. ಚಂದ್ರೋದಯ ರಾತ್ರಿ 9 ಗಂಟೆ 7 ನಿಮಿಷಕ್ಕೆ ಚಂದ್ರೋದಯ ಆಗುತ್ತೆ. ಅದಾದ ಮೇಲೆ ನೀವು ಫಲಾಹಾರವನ್ನ ತಿನ್ಬೋದು ಅಂತ ಹೇಳ್ತಾ ನೋಡೋಣ ಈ ವಾರದಲ್ಲಿರುವಂತಹ ವಿಶೇಷವಾದಂತಹ ದಿನಗಳನ್ನ ನಾನು ತಿಳಿಸಿದ್ದೀನಿ. ಹಾಗಾದ್ರೆ ಈ ವಾರ ಯಾವ ರೀತಿ ಫಲ ನಿಮಗೆ ಸಿಗುತ್ತೆ ಅನ್ನುವಂಥ ವಿಚಾರವನ್ನ ಈಗ ಡಿಸ್ಕಸ್ ಮಾಡೋಣ. ಕೆಲವರಿಗೆ ದಪ್ಪ ಕೆಳತುಟಿ, ಮೇಲ್ತುಟಿ ಬೇರೆ, ಕೆಳತುಟಿ ಬೇರೆ. ಕೆಳತುಟಿಗಿಂತ ದಪ್ಪ ಇದ್ರೆ, ಕೆಳತುಟಿ ದಪ್ಪ ಇದ್ದು ಮೇಲ್ತುಟಿಗಿಂತ ಇದ್ರೆ ಅಂಥವ್ರಿಗೆ ಮಾತಾಡೋದ್ರಲ್ಲಿ ಕುಶಲತೆ ಇರುತ್ತೆ. ಎಲ್ಲರನ್ನ ತಮ್ಮ ಮಾತಿನಿಂದ ವಿಶ್ವಾಸಕ್ಕೆ ತಗೊಳ್ತಾರೆ. ಎಲ್ಲರ ಜೊತೆಗೂ ಸ್ನೇಹದಿಂದ ಇರ್ತಾರೆ. ರುಚಿಯಾದ ಆಹಾರವನ್ನ ತಿನ್ನೋದಿಕ್ಕೆ ಇಷ್ಟಪಡ್ತಾರೆ ಅನ್ನುವಂಥದ್ದು ಫೇಸ್ ರೀಡಿಂಗ್, ತುಟಿಗಳ ಮುಖಾಂತರ ಭವಿಷ್ಯವನ್ನ ಹೇಳುವಂಥದ್ದು. ಹಾಗಾದ್ರೆ ಈಗ ಮೇಷರಾಶಿಯಿಂದ ಮೀನರಾಶಿವರೆಗೂ ಯಾವ ರೀತಿ ಫಲಾನುಫಲ ಇದೆ ಅನ್ನುವಂಥ ವಿಚಾರವನ್ನ ನಾನಿವತ್ತು ನಿಮಗೆ ತಿಳಿಸ್ತಾ ಹೋಗ್ತೀನಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಯಾರ್ಯಾರು ಮೇಷರಾಶಿ ಜಾತಕರಿದ್ದೀರಿ
ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 24ನೇ ತಾರೀಕಿಂದ 30ನೇ ತಾರೀಕು ಡಿಸೆಂಬರ್ 2023. ನಮ್ಮ ಚಾನಲ್ಗೆ ಯಾರೋ ಹೊಸಬ್ರು ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿದ್ರೆ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿ ನೀವು ಆಕ್ಟಿವ್ ಆಗಿರ್ತೀರಾ ಅಲ್ಲೆಲ್ಲ ಈ ವಿಡಿಯೋವನ್ನು ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಜ್ಯೋತಿಷ್ಯ ಅನ್ನೋದು ಒಂದು ಬೆಳಕು, ಜ್ಯೋತಿ ನೋಡಿ, ಜ್ಯೋತಿಷ್ಯ ಜ್ಯೋತಿ ಒಂದು ಜ್ಞಾನ. ಅದರಿಂದ ನೀವು ವಿಚಾರವನ್ನ ಬೇರೆಯವ್ರಿಗೆ ದಾರಿ ತೋರಿಸ್ದಾಗೆ, ಕತ್ಲಲ್ಲಿರೋರಿಗೆ ಅಂಧಕಾರದಲ್ಲಿರೋರಿಗೆ ಬೆಳಕನ್ನ ತೋರಿಸ್ದಂಗಾಗುತ್ತೆ. ಅದಕ್ಕೆ ನೀವೇನ್ ಮಾಡ್ಬೋದು, ವಿಡಿಯೋವನ್ನ ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಶೇರ್ ಮಾಡೋದನ್ನ ಮರಿಬೇಡಿ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ನೋಡಿ. ಈಗ ಮೇಷರಾಶಿಗೆ ಅಧಿಪತಿಯಾದಂತಹ ಮಂಗಳ ಗ್ರಹ ಕೂಡ ಭಾಗ್ಯಸ್ಥಾನಕ್ಕೆ ಸಂಚಾರ ಆಗ್ತಾನೆ. ಭಾಗ್ಯಸ್ಥಾನ ಅಂದ್ರೆ ಅದು ಅಗ್ನಿತತ್ವ ರಾಶಿ, ಧನುರಾಶಿ. ಮೇಷರಾಶಿನೂ ಕೂಡ ಅಗ್ನಿತತ್ವ ರಾಶಿ. ಎರಡೂ ಕೂಡ ಅಗ್ನಿತತ್ವ ಮತ್ತು ಪೂರ್ವ ದಿಕ್ಕನ್ನ ಸೂಚಿಸೋದ್ರಿಂದ ನಿಮಗೆ ಹಠ, ಛಲ, ನಾನು ಏನ್ ಮಾಡ್ಬೇಕು ಅದನ್ನ ಮಾಡೋವರೆಗೂ ಮನಸ್ಸು ಒಪ್ಪಲ್ಲ, ಸಾಧನೆ ಮಾಡುವಂತಹ ಮನಸ್ಸು ಬರುತ್ತೆ. ತಾಯಿಗೆ ಸ್ವಲ್ಪ ಕೋಪ ಜಾಸ್ತಿ ಆಗತ್ತೆ. ನೀವು ಈ ಸಮಯದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ನೀವು ಮಾಡುವ ಹಠದಿಂದ ದೇವರ ಸಾಕ್ಷಾತ್ಕಾರ ಕೂಡ ಮೇಷರಾಶಿಯವರಿಗೆ ಆಗುವಂತಹ ಸಾಧ್ಯತೆಗಳಿದೆ. ತಂದೆಗೆ ಸ್ವಲ್ಪ ರಕ್ತದ ಸಮಸ್ಯೆ ಆಗ್ಬೋದು, ಅಪಘಾತಗಳಾಗ್ಬೋದು. ಅದ್ರ ಬಗ್ಗೆ ಗಮನವನ್ನ ನೀವು ಹರಿಸ್ಬೇಕಾಗುತ್ತೆ. ಕುಜ ಆಕ್ಚುಲಿ 12ನೇ ಮನೆ ಅಂದಾಗ ಯಾರಿಗಾದ್ರೂ ಸರ್ಜರಿ ಆ ತರ ಏನಾದ್ರೂ ಸಮಸ್ಯೆಗಳು ಉಂಟಾದ್ರೆ ಅಂತವ್ರು ನಿಮ್ಮ ಪರ್ಸನಲ್ ಆಗಿ ಜಾತಕ ತೋರಿಸಿ ಕೆಲವು ಪರಿಹಾರಗಳನ್ನ ನಿಮ್ಮ ಹಿಂದಿನ ಜನ್ಮದ ಕರ್ಮಗಳು ಏನಿದೆಯೋ ಅದರ ಅನುಸಾರ ನಾನು ಹೇಳಿದಂತ ಉಪಾಯವನ್ನು ನೀವು ಮಾಡಿದ್ರೆ ನಿಮಗೆ ಉತ್ತಮ ಆರೋಗ್ಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ಈಗ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನೀಗ ನಿಮ್ಗೆಲ್ಲ ತಿಳಿಸ್ತೀನಿ. ಮೇಷರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಸಮಯ ಅನ್ನೋದು ಅಷ್ಟೊಂದು ಚೆನ್ನಾಗಿರಲ್ಲ. ವ್ಯಾಪಾರಸ್ಥರು ಹಣಕಾಸಿನ ವಿಚಾರದಲ್ಲಿ ಎಚ್ಚರ, ಧನ ನಷ್ಟ ಆಗುವಂಥದ್ದು. ವಾದ ವಿವಾದಗಳ ಮಾಡ್ಕೋಬೇಡಿ, ವಾಗ್ವಾದಗಳಾಗತ್ತೆ. ನಾನು ಹೇಳ್ತಿರೋದೇ ಸರಿ, ನೀವ್ ಹೇಳ್ತಿರೋದೇ ಸರಿ, ಇದರಿಂದ ಏನಾಗುತ್ತೆ, ವಿವಾದಗಳು ಉಂಟಾಗುತ್ತೆ. ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗುವ ಸಾಧ್ಯತೆಗಳು ಇದೆ. ಭಾನುವಾರ, ಸೋಮವಾರ, ಮಂಗಳವಾರ. ಇನ್ನು ವಾರದ ಕೊನೆ 4 ದಿನ ಬಹಳ ಉತ್ತಮವಾದ ಫಲ. ಧೈರ್ಯವಾಗಿರ್ತೀರಿ, ಸ್ನೇಹಿತರಿಂದ ನಿಮಗೆ ಸಹಾಯ ಉಂಟಾಗುತ್ತೆ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಉತ್ತಮವಾದ ಕೀರ್ತಿ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ನಿಮ್ಮ ಮನೋ ಇಚ್ಛೆಗಳೆಲ್ಲ ಪೂರ್ಣ ಆಗುವಂತಹ ದಿನ ಅಂದ್ರೆ ವಾರದ ಕೊನೆ 4 ದಿನಗಳು. ಇನ್ನು ರಾಶಿ ಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಈ ವಾರ ಅನ್ನುವಂಥ ವಿಚಾರ. ವೃಷಭ ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 24ನೇ ತಾರೀಕು ಡಿಸೆಂಬರ್ 2023ರಿಂದ 30ನೇ ತಾರೀಕು ಡಿಸೆಂಬರ್ 2023ರ ವೃಷಭ ರಾಶಿ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಹೇಗಿದೆ, ನಿಮ್ಮ ಧನಾಧಿಪತಿಯಾದಂತಹ ಬುಧ ಎಷ್ಟನೇ ಮನೆಯಲ್ಲಿ ಇರ್ತಾನೆ, 9ನೇ ಮನೆಯಲ್ಲಿ ಸಂಚಾರ ಆದ್ರೂ ಕೂಡ ಅಷ್ಟಮ ಭಾವವನ್ನ ವಕ್ರಿಯಾಗಿ ನೋಡ್ತಾನೆ. ನಿಮಗೆ ವೃಷಭ ರಾಶಿಯವರಿಗೆ ಬುಧ ಪಂಚಮಾಧಿಪತಿ ಮತ್ತು ಧನಾಧಿಪತಿಯಾಗಿ ಅಷ್ಟಮ ಭಾವ ಅಂದ್ರೆ ದುಸ್ಥಾನ ಅಂತ ಹೇಳಲಾಗುತ್ತೆ. ಆದರೂ ಕೂಡ ಬುಧ ಗೋಚಾರದಲ್ಲಿ ಅಷ್ಟಮ ಭಾವದಲ್ಲೂ ಕೂಡ ಶುಭ ಫಲಗಳನ್ನ ಪ್ರಾಪ್ತಿ ಮಾಡ್ತಾನೆ. ಯಾರ್ಯಾರು ವಿದ್ಯಾರ್ಥಿಗಳು ರಿಸರ್ಚ್ ಮಾಡ್ತಾ ಇದ್ದೀರಿ, ನೀವು ಸಫಲತೆಯನ್ನ ಹೊಂದುತ್ತೀರಾ. ಅಷ್ಟಮ ಅಂದಾಗ ಕಷ್ಟ ಅನ್ಕೊಂತೀವಿ, ಆದ್ರೆ ಗುಪ್ತ ವಿದ್ಯೆಗಳನ್ನ ಕಲಿಯೋದಿಕ್ಕೆ ಬಹಳ ಒಳ್ಳೆಯ ಸಮಯ. ಆಯುಷ್ಯ ಅನ್ನೋದು ನಿಮಗೆ ವೃದ್ಧಿಯಾಗತ್ತೆ. ಆಧ್ಯಾತ್ಮಿಕ ವಿದ್ಯೆ, ಅಕಲ್ಟ್ ಸೈನ್ಸ್ ಅದರಲ್ಲಿ ಅಭಿವೃದ್ಧಿಯನ್ನ ಹೊಂದುತ್ತೀರಾ. ಅನ್ಎಕ್ಸ್ಪೆಕ್ಟೆಡ್ ಗೈನ್, ನೀವು ಅನ್ಕೊಂಡೇ ಇರಲ್ಲ ಆ ರೀತಿಯಲ್ಲಿ ಧನಾಭಿವೃದ್ಧಿ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ ವೃಷಭ ರಾಶಿ ಜಾತಕರಿಗೆ. ಹಾಗಾದ್ರೆ ವೃಷಭ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಅನ್ನುವಂಥ ವಿಚಾರ
ವೃಷಭ ರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಬಹಳ ಸಮಯ ಉತ್ತಮವಾಗಿರುತ್ತೆ. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ, ಉತ್ತಮವಾದ ಸೌಕರ್ಯಗಳು ಸಿಗುತ್ತೆ, ಸನ್ಮಾನಗಳು ಕೂಡ ಪ್ರಾಪ್ತಿಯಾಗುತ್ತೆ ನಿಮಗೆ ಭಾನುವಾರ, ಸೋಮವಾರ, ಮಂಗಳವಾರ. ಆಮೇಲೆ ಇನ್ನ ಬುಧವಾರ, ಗುರುವಾರ, ಶುಕ್ರವಾರ ಪ್ರಯೋಜನಕ್ಕೆ ಬಾರದ ಖರ್ಚುಗಳು, ಕುಟುಂಬದಲ್ಲಿ ಸೌಖ್ಯ ಇರೋದಿಲ್ಲ, ಸಂಬಂಧಿಕರ ಜೊತೆ ಶತ್ರುತ್ವ ಕೂಡ ಉಂಟಾಗುವ ಸಾಧ್ಯತೆಗಳಿದೆ. ಮತ್ತೆ ಶನಿವಾರ ದಿವಸ ಬಹಳ ಉತ್ತಮವಾದ ಫಲಪ್ರಾಪ್ತಿಯಾಗುತ್ತೆ. ಉತ್ತಮವಾದ ಹೆಸರನ್ನ, ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ. ರಾಜಕಾರಣಿಗಳಿಗೆ ಜನಪ್ರಿಯತೆ ಹೆಚ್ಚಾಗುತ್ತೆ. ನೇಮ್ ಅಂಡ್ ಫೇಮ್ ನಿಮಗೆ ಅಭಿವೃದ್ಧಿ ಆಗುತ್ತೆ. ಈ ವಾರದಲ್ಲಿ ಒಟ್ಟು 4 ದಿನಗಳು ಶುಭ. ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಶನಿವಾರ. ಈ ವಾರದಲ್ಲಿ ಒಟ್ಟು 4 ದಿನ ಶುಭ ವೃಷಭ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 24ನೇ ತಾರೀಕು ಡಿಸೆಂಬರ್ 2023ರಿಂದ 30ನೇ ತಾರೀಕು ಡಿಸೆಂಬರ್ 2023ರ ಮಿಥುನ ರಾಶಿ ಭವಿಷ್ಯ. ಮಿಥುನ ರಾಶಿಯವರಿಗೆ ಹೇಗಿದೆ ವಾರ ಅನ್ನುವಂಥ ವಿಚಾರವನ್ನ ನಾನು ನಿಮ್ಮ ಜೊತೆಗೆ ಡಿಸ್ಕಸ್ ಮಾಡ್ತೀನಿ. ಮಿಥುನ ರಾಶಿ ಜಾತಕರೇ, ಈ ವಾರದಲ್ಲಿ ಬುಧ ಕೂಡ ವಕ್ರಿಯಾಗ್ತಾನೆ. ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ 28ನೇ ತಾರೀಕು ಸಪ್ತಮ ಭಾವದಲ್ಲಿದ್ರೂ ಕೂಡ 6ನೇ ಮನೆಯನ್ನ ನೋಡ್ತಾನೆ. ಅವಾಗ ನಿಮಗೆ 6ನೇ ಮನೆ ಎಂದಾಗ ದುಸ್ಥಾನ ಅಂತೀವಿ. ಆದ್ರೆ 6ನೇ ಮನೆಯಲ್ಲಿ ಬುಧ ಸಂಚಾರ ಆಗ್ಬೇಕಾದ್ರೆ ಶತ್ರುಗಳ ಮೇಲೆ ನಿಮಗೆ ಈ ವಾರ ವಿಜಯ ಪ್ರಾಪ್ತಿಯಾಗತ್ತೆ. ನಿಮ್ಗೆ ಏನೇ ಕಾಯಿಲೆಗಳಿದ್ರೆ ಅದು ವಾಸಿಯಾಗತ್ತೆ. ನೀವು ವಿದೇಶದಲ್ಲಿ ವಾಸ ಮಾಡ್ತಾ ಇದ್ರೆ ವಿದೇಶಿಯರು ನಿಮಗೆ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ, ಅಥವಾ ನೀವು ವಿದೇಶಿಯರ ಜೊತೆಗೆ ಹೊಂದ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ಅಲ್ಲಿನ ಕಾನೂನನ್ನ ನೀವು ಪಾಲಿಸ್ಬೇಕಾಗತ್ತೆ. ಅದಕ್ಕೆ ಆ ದೇಶ ನಿಮ್ಗೆ ಆಗುತ್ತೋ ಇಲ್ವೋ ಅನ್ನೋದನ್ನ ನೀವು ಫಸ್ಟ್ ಜಾತಕವನ್ನ ತೋರಿಸ್ಕೋಬೇಕು. ಈಗ ಮಿಥುನ ರಾಶಿಯವರಿಗೆ ವಿದೇಶದಲ್ಲಿ ನೀವು ಇದ್ರೂ ಕೂಡ, ಯಾಕೆಂದ್ರೆ ನಾವು ವಿದೇಶಿಯರ ಜೊತೆ ಕೆಲಸ ಮಾಡ್ಬೇಕಾಗತ್ತೆ. ಫಾರಿನಲ್ಲಿ ಇದ್ದಾಗ ಅವರೆಲ್ಲ ನಿಮ್ಗೆ ಕೋಆಪರೇಟಿವ್ ಕೊಡುವಂಥದ್ದು, ಸಹಾಯ ಮಾಡುವಂಥದ್ದು ಇರುತ್ತೆ. ಇಲ್ಲ ಅಂದ್ರೆ ಕತಾರಲ್ಲಿ ನೋಡಿ, ನೇವಿ ಆಫೀಸರ್ಸ್ಗೆ ಗಲ್ಲು ಶಿಕ್ಷೆಯನ್ನ ಕತಾರ್ ಸರ್ಕಾರ ಅಂದ್ರೆ ಕತಾರ್ ಕೋರ್ಟ್ ಶಿಕ್ಷೆಯನ್ನ ಕೊಟ್ಟಿದೆ. ಆದ್ರಿಂದ ನೀವು ನಿಮ್ಮ ಜಾತಕವನ್ನು ತೋರಿಸ್ಬೇಕಾಗತ್ತೆ. ಈಗಂತೂ ಸಮಯ ಉತ್ತಮವಾಗಿದೆ. ಶತ್ರುಗಳ ಮೇಲೆ ವಿಜಯ ಕೂಡ ನೀವು ಪ್ರಾಪ್ತಿ ಮಾಡ್ಕೊಂತೀರಿ. ನಿಮ್ಮ ಸೋದರ ಮಾವ ಅಥವಾ ನಿಮ್ಮ ಅತ್ತೆಗೆ ಒಳ್ಳೇದಾಗುತ್ತೆ. ಕೋರ್ಟ್ ಕೇಸಸ್ ಇದ್ರೆ ಅದು ನಿಮ್ಮ ಪರವಾಗಿ ಆಗುವ ಸಾಧ್ಯತೆಗಳು ಕೂಡ ಇದೆ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಜಾಗ್ರತೆಯನ್ನು ವಹಿಸಿ. ಅನಾರೋಗ್ಯ ಉಂಟಾಗ್ಬೋದು. ಸ್ತ್ರೀಯಿಂದ ಅಧಿಕ ಖರ್ಚು ಉಂಟಾಗುವ ಸಾಧ್ಯತೆಗಳಿರುತ್ತೆ. ಕಣ್ಣುಗಳ ತೊಂದರೆಗಳಾಗ್ಬೋದು, ಜಾಗ್ರತೆ. ಗಾಯಗಳಾಗ್ಬೋದು, ಏನಾದ್ರು ಸ್ವಲ್ಪ ತರ್ಚಿಕೊಂಡ್ರು ಕೂಡ ಗಾಯಗಳಾಗ್ಬಿಡುತ್ತೆ. ಬಹಳ ಜಾಗ್ರತೆಯನ್ನ ವಹಿಸಿ. ಇನ್ನು ವಾರದ ಕೊನೆ 4 ದಿನ ಸೂಪರ್ ಆಗಿದೆ ಮಿಥುನ ರಾಶಿ ಜಾತಕರಿಗೆ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸೂಪರ್. ನಿಮ್ಗೆ ಭಾಗ್ಯೋದಯದ ಸಮಯ ಇದು. ಮಾನಸಿಕವಾಗಿ ಉಲ್ಲಾಸವಾಗಿರ್ತೀರಿ. ಒಡವೆಗಳನ್ನ ಕೊಂಡ್ಕೊಂತೀರಿ. ಯಾರಾದ್ರೂ ಗಿಫ್ಟ್ಗಳು ಕೊಡ್ಬೋದು, ಕಾಣಿಕೆಗಳು ಸಿಗುತ್ತೆ, ಸನ್ಮಾನಗಳು ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಮಿಥುನ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಗೆ ಕರ್ಕಾಟಕ ರಾಶಿ. ಯಾರ ಕರ್ಕಾಟಕ ರಾಶಿ ಜಾತಕರಿದ್ದೀರಿ, ನಿಮಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 24ನೇ ತಾರೀಕು ಡಿಸೆಂಬರ್ 2023ರಿಂದ 30ನೇ ತಾರೀಕು ಡಿಸೆಂಬರ್ 2023ರ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ಕಟಕ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ, ವಾಹನಗಳನ್ನ ಖರೀದಿ ಮಾಡುವಂಥದ್ದು ಅಥವಾ ಮನೆಯನ್ನ ಖರೀದಿ ಮಾಡುವಂತಹ ಮನಸ್ಥಿತಿ, ಮನೆಯಲ್ಲಿ ಸುಖವಾಗಿ ಇರುವಂತಹ ಸಮಯ ಕೂಡ ಈ ವಾರ ಆಗಿರುತ್ತೆ. ಆಮೇಲೆ ನಿಮಗೆ ಶುಕ್ರ ದಶಮಾಧಿಪತಿಯಾಗಿ 4ಥ ಭಾವದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಕೆಲವರು ಮನೆ ಕಟ್ಟಬೇಕು ಅಂತ ಪ್ಲಾನ್ ಮಾಡೋದು, ಹೋಮ್ ಲೋನ್ ತಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಇದೆ ಕಟಕ ರಾಶಿ ಜಾತಕರಿಗೆ. ಹಾಗಾದ್ರೆ ಕಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಭಾನುವಾರ, ಸೋಮವಾರ,
ಮಂಗಳವಾರ ಸೂಪರ್ ಆಗಿದೆ. ವಿವಾಹ ಭಾಗ್ಯ, ಎಲ್ಲೋ ಮ್ಯಾಟ್ರಿಮನಿನಲ್ಲೋ ಯಾರೋ ಬ್ರೋಕರ್ಗೋ ಹೇಳಿರ್ತೀರಾ, ಎಲ್ಲೋ ಒಂದು ಕಡೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇರುತ್ತೆ. ಆದ್ರೆ ಜಾತಕದಲ್ಲಿ ಏನಾದರೂ ಶಾಪ ದೋಷಗಳಿದ್ರೆ ಪರಿಹಾರ ಮಾಡ್ಕೊಳ್ಳೋಕ್ಕೂ ಕೂಡ ಉತ್ತಮವಾದ ಸಮಯ ಆಗಿದೆ. ನಿಮ್ಮ ಜಾತಕವನ್ನ ಪರ್ಸನಲ್ ಆಗಿ ತೋರಿಸಿದಾಗ ನಾನು ನಿಮಗೆ ಅದಕ್ಕೆ ಏನು ಪರಿಹಾರ ಮಾಡಬೇಕು ಅನ್ನುವಂಥ ವಿಚಾರ ತಿಳಿಸ್ತೀನಿ. ಒಟ್ಟಲ್ಲಿ ವಿವಾಹ ಭಾಗ್ಯ, ನೀವು ಸ್ತ್ರೀ ಜಾತಕರಾಗಿರ್ಬೋದು, ಪುರುಷ ಜಾತಕರಾಗಿರ್ಬೋದು, ವಿವಾಹ ಭಾಗ್ಯ ಉಂಟಾಗುತ್ತೆ. ಸ್ನೇಹಿತರಿಂದ ಭೇಟಿಯಾಗುವಂಥದ್ದು, ಅವರಿಂದ ನಿಮಗೆ ಸಂತೋಷ ಸಿಗುವಂಥದ್ದು, ಉತ್ತಮ ಆದಾಯ, ದ್ರವ್ಯ ವ್ಯಾಪಾರ ಅಥವಾ ಮದ್ಯ ವ್ಯಾಪಾರದಿಂದ ಲಾಭ. ದ್ರವ್ಯ ಅಂದಾಗ ನೀರ್ ವ್ಯಾಪಾರ ಆಗಿರ್ಬೋದು, ಪೆಟ್ರೋಲ್, ಡೀಸೆಲ್, ಆಯಿಲ್, ಮದ್ಯ ವ್ಯಾಪಾರ, ಇದರೆಲ್ಲ ಒಳ್ಳೆ ಲಾಭ ಅನ್ನೋದು ನಿಮ್ಗೆ ಆಗುತ್ತೆ. ಇನ್ನು ವಾರದ ಕೊನೆ 4 ದಿನ, ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಜಾಗ್ರತೆ. ಒಂದೊಂದ್ಸಲ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ, ಶೀಘ್ರ ಕೋಪ ಬಂದ್ಬಿಡುತ್ತೆ. ಕೋಪವನ್ನ ಮಾಡ್ಕೋಬೇಡಿ, ಶಾಂತಿಯಾಗಿರೋದಕ್ಕೆ ಪ್ರಯತ್ನ ಮಾಡಿ. ಸೋಮಾರಿತನ ಅನ್ಸುತ್ತೆ, ಮನಸ್ಸು ಸೌಖ್ಯವಿಲ್ಲದೆ ಬೇಸರ, ಕಣ್ಣುಗಳ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಅದರಲ್ಲೂ ಹಳ್ಳಿಗಳಲ್ಲಿ ನೀವು ವಾಹನವನ್ನು ಡ್ರೈವ್ ಮಾಡಬೇಕಾದ್ರೆ ಏನಾದ್ರು ಕಸ ಕಣ್ಣಿಗೆ ಏನಾದ್ರು ಬೀಳ್ಬೋದು, ಹೆಲ್ಮೆಟ್ ಇಲ್ಲದೆ ಓಡಿಸ್ಬೇಕಾಗುತ್ತೆ ಒಂದೊಂದ್ಸಲ. ಅಂತ ಸಮಯದಲ್ಲಿ ಕಣ್ಣಿಗೆ ಸೇಫ್ಟಿಯನ್ನ ಮಾಡ್ಕೊಳ್ಳೋದು ಉತ್ತಮ ಅನ್ನುವಂಥ ವಿಚಾರವನ್ನ ನಾನಿವತ್ತು ಕಟಕ ರಾಶಿಯವರಿಗೆ ತಿಳಿಸ್ತಾ ಇದ್ದೀನಿ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಸಿಂಹ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 24ನೇ ತಾರೀಕು ಡಿಸೆಂಬರ್ 2023ರಿಂದ 30ನೇ ತಾರೀಕು ಡಿಸೆಂಬರ್ 2023ರ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಈ ವಾರ ಒಟ್ಟು 3 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾ ಇರೋದ್ರಿಂದ ಸಿಂಹ ರಾಶಿಯವರಿಗೆ ಹೇಗಿರುತ್ತೆ ಫಲಾನುಫಲ? ಮಕ್ಕಳ ವಿಚಾರದಲ್ಲಿ ಬೇಸರ ಉಂಟಾಗುವಂಥದ್ದು, ಏನಾದ್ರೂ ಒಂದು ರಿಸರ್ಚ್ ಅಥವಾ ಏನಾದ್ರೂ ಒಂದು ಪರಿವರ್ತನೆ, ಜ್ಞಾನ, ಈ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು. ಏನೋ ಒಂದು ಮಾಡಬೇಕು ಅನ್ಕೊಂಡಿರ್ತೀರಾ, ಆ ಕೆಲಸ ಮಾಡಕ್ಕೆ, ಪ್ರಾಜೆಕ್ಟ್ ಮಾಡಕ್ಕೆ ಸಮಯ ಸ್ವಲ್ಪ ವಿಳಂಬ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಸಿಂಹ ರಾಶಿ ಜಾತಕರಿಗೆ. ಸಿಂಹ ರಾಶಿ ಜಾತಕರಿಗೆ 4ನೇ ಮನೆಯಲ್ಲಿ ಶುಕ್ರನ ಸಂಚಾರ, ಸುಖ ಭಾವದಲ್ಲಿ ಶುಕ್ರ. ಅದರಿಂದ ನಿಮಗೆ ಸುಖವನ್ನ ಅನುಭವಿಸಬೇಕು. ಆ ಶುಕ್ರನಿಗೆ ರಾಹುವಿನ ಸಂಬಂಧ ಉಂಟಾಗಿರೋದ್ರಿಂದ ಅಪಾರ್ಟ್ಮೆಂಟ್ಗಳಲ್ಲಿ ವಾಸ ಮಾಡುವಂಥದ್ದು ಅಥವಾ ಮಾಡಿ ಮನೆಗಳಲ್ಲಿ ವಾಸ ಮಾಡುವಂಥದ್ದು, ಅಂತಹ ಮನೆಗಳನ್ನ ಖರೀದಿ ಮಾಡುವಂಥದ್ದು, ದೊಡ್ಡ ದೊಡ್ಡ ವಾಹನಗಳನ್ನ ಖರೀದಿ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಉಂಟಾಗುವಂಥದ್ದು, ಆಮೇಲೆ ಸುಂದರವಾದ ಸ್ತ್ರೀಯ ಸಂಬಂಧಗಳು ಉಂಟಾಗುವುದು. ಯಾವ ಸಂಬಂಧ ಆದ್ರೂ ಅಂದ್ಕೊಳ್ಳಿ, ಆ ತರ ನಿಮಗೆ ಸಂಬಂಧ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ. ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು. ಆದ್ರೆ ಈ ವಾರದಲ್ಲಿ ಒಟ್ಟು 6 ದಿನ ಶುಭ. ಸೇವೆಯಲ್ಲಿ ಬಡ್ತಿ, ನೀವು ಕೆಲಸ ಮಾಡೋದ್ರಲ್ಲಿ ಪ್ರಮೋಷನ್ ಸಿಗುತ್ತೆ, ಅಧಿಕಾರ ಪಡಿತೀರಿ, ಇರ್ತೀರಿ, ಗೌರವಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಅವಿವಾಹಿತರಿಗೆ ವಿವಾಹ ಭಾಗ್ಯ ಕೂಡ ಉಂಟಾಗುತ್ತೆ ಸಿಂಹ ರಾಶಿ ಜಾತಕರಿಗೆ. ಇನ್ನು ವಿವಾಹಿತರು ಕೂಡ ಮರು ವಿವಾಹಕ್ಕೆ ಪ್ರಯತ್ನ ಮಾಡೋರ್ಗೂ ಕೂಡ ವಿವಾಹ ಭಾಗ್ಯ. ಯಾವಾಗ್ಲೂ ಕೂಡ ನಾನು ವಿವಾಹ ಭಾಗ್ಯ ಅನ್ನೋಂಥ ಸಮಯ ಅಂತೂ ಒಳ್ಳೆ ಮದುವೆ ಆಗಕ್ಕೆ ಟೈಮ್ ಬಂದಿರುತ್ತೆ. ಆದ್ರೆ ನಿಮ್ಮ ಇಬ್ಬರ ಜಾತಕ, ವಧು ಮತ್ತು ವರ ಇಬ್ಬರ ಜಾತಕವನ್ನ ತೋರಿಸಿದಾಗ ಬರೀ ಸಾಲಾವಳಿ ನೋಡೋದಲ್ಲ, ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಇಬ್ಬರದು ನೋಡಿ. ಯಾಕೆಂದ್ರೆ ನಿಮಗೆ ಸಿಗುವಂತಹ ವಧು ನಿಮ್ಮ ಜೊತೆಗೆ ಸಂತುಷ್ಟವಾಗಿರ್ತಾಳ ಅಥವಾ ನಿಮ್ಮ ತಂದೆ ತಾಯಿಗೆ ಹೊಂದ್ಕಂತಾಳ ಅಥವಾ ನಿಮಗೆ ಹೊಂದ್ಕಂತಾಳ ಇಲ್ವಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ವರನ ಆಯುಷ್ಯ ಚೆನ್ನಾಗಿದೆಯಾ, ಬರೇ ಹಣ ಅಲ್ಲ, ಆಯುಷ್ಯ ಚೆನ್ನಾಗಿದೆಯಾ, ನಿಮ್ಮ ಜೊತೆಗೆ ಹೊಂದ್ಕಂತಾರ, ಮಕ್ಕಳಾಗ್ತಾರ ಇಲ್ವಾ, ಅಕಸ್ಮಾತ್ ಎಷ್ಟೇ ಶ್ರೀಮಂತನಾಗಿದ್ದು ನಾನು ಲವ್ ಮಾಡ್ತಾ ಇದ್ದೀನಿ ಇಂಥ ದೊಡ್ಡ ಶ್ರೀಮಂತ ಗುರುಜಿ ಅಂತೀರಾ, ಆದ್ರೆ ಅವ್ರಿಗೆ ಆಯುಷ್ಯ ಇಲ್ಲದೆ ಇದ್ದಾಗ ಮತ್ತೆ ಮರು ವಿವಾಹ ಆಗಕ್ಕೆ ನಿಮಗೆ ಯೋಗ ಇದೆಯಾ? ಅದಕ್ಕೆ ಇವೆಲ್ಲ ವಿಚಾರವನ್ನ ಮ್ಯಾಚಿಂಗ್ ಆಫ್ ದ ಹಾರೋಸ್ಕೋಪ್ ಇಬ್ಬರ ಜಾತಕವನ್ನು ನೋಡಿ ನಿರ್ಧಾರ ಮಾಡಬೇಕಾಗುತ್ತೆ. ಇಬ್ಬರದು ಜಾತಕವನ್ನು ತೋರಿಸಿ ದ್ರವ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ, ಮದ್ಯ ವ್ಯಾಪಾರದಿಂದ ಲಾಭ ಆಗುತ್ತೆ, ಪೆಟ್ರೋಲ್, ಡೀಸೆಲ್, ಆಯಿಲ್ ವ್ಯಾಪಾರಗಳು ಅಥವಾ ಕೆಲವರು ನೀವು ಸ್ಟಾಕ್ ಗಳನ್ನ ತಗೊಂಡಿರ್ತೀರಿ, ಆಯಿಲ್ಗೆ ಸಂಬಂಧಪಟ್ಟಂಥದ್ದು, ಇಂಡಿಯನ್ ಆಯಿಲ್ ಇರ್ಬೋದು, ಈ ತರ ಕೆಲವು ಸ್ಟಾಕ್ಗಳು, ಪೆಟ್ರೋಲ್, ಡೀಸೆಲ್ ಈ ತರಕ್ಕೆ ಸಂಬಂಧಪಟ್ಟಂತ ಸ್ಟಾಕ್ಗಳು ತಗೊಂಡಾಗ ಅಲ್ಲೂ ಕೂಡ ನಿಮಗೆ ಲಾಭ ಉಂಟಾಗುವ ಸಾಧ್ಯತೆಗಳು ಇದೆ.
ಇನ್ನು ಈ ವಾರದಲ್ಲಿ ಶನಿವಾರ ಟೈಮ್ ಚೆನ್ನಾಗಿರಲ್ಲ, ನಿಮಗೆ ಅಧಿಕ ಖರ್ಚು ಉಂಟಾಗ್ಬೋದು. ಅದು ಹಣದ ವಿಚಾರ, ಹಣ ಖರ್ಚಾಗುವಂಥದ್ದು, ಯಾವುದೋ ಒಂದು ಸ್ತ್ರೀಯಿಂದ ಖರ್ಚಾಗ್ಬೋದು, ಅಥವಾ ನಿಮ್ಗೆ ಏನೋ ಒಂಥರ ಸೋಮಾರಿತನ ಉಂಟಾಗ್ಬೋದು. ಏನಾದ್ರೂ ಒಂಚೂರು ಚರ್ಚ್ಕೊಂಡ್ರು ಕೂಡ ಗಾಯಗಳಾಗುವ ಸಾಧ್ಯತೆ ಇರುತ್ತೆ. ಜಾಗ್ರತೆಯಾಗಿ ಇರುವುದು ಶನಿವಾರ ಬಹಳ ಉತ್ತಮ ಅನ್ನುವಂಥದ್ದು ಸಿಂಹ ರಾಶಿಯವರಿಗೆ ತಿಳಿಸುವಂತ ವಿಚಾರ. ಇನ್ನು ರಾಶಿ ಚಕ್ರದಲ್ಲಿ 6ನೇ ರಾಶಿಗೆ ಕನ್ಯಾ ರಾಶಿ. ಹಾಗಾದರೆ ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನ ನಾನು ತಿಳಿಸ್ತೀನಿ. 24ನೇ ತಾರೀಕು ಡಿಸೆಂಬರ್ ಇಂದ 30ನೇ ತಾರೀಕು ಡಿಸೆಂಬರ್ 2023ರ ವಾರ ಭವಿಷ್ಯ ಕಾರ್ಯಕ್ರಮ. ಹಾಗಾದರೆ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿಯಾದಂತಹ ಬುಧ, ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ ಅಧಿಪತಿಯಾದಂತಹ ಬುಧ ಧನುರ್ ರಾಶಿಯಲ್ಲಿ ಮಂಗಳನ್ನ ನೋಡಿ ವಕ್ರಿಯಾಗಿ ತೃತೀಯ ಭಾವವನ್ನ ನೋಡ್ತಾನೆ. ಅಂದ್ರೆ ಕನ್ಯಾ ರಾಶಿಯವ್ರಿಗೆ ಏನಾಯ್ತು? ಪ್ರೀತಿ, ಪ್ರೇಮದ ವಿಚಾರದಲ್ಲಿ. ಯಾಕೆಂದ್ರೆ ಬುಧ ಶುಕ್ರನನ್ನ ನೋಡ್ತಾನೆ. ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವರನ್ನ ನೀವು ಇಷ್ಟಪಡುವಂತಹ ಸಾಧ್ಯತೆಗಳು ಕೂಡ ಇದೆ. ಮನೆಯಲ್ಲಿ ಸ್ವಲ್ಪ ತಾಯಿಗೆ ಕೋಪ ಜಾಸ್ತಿ ಆಗುವ ಸಾಧ್ಯತೆಗಳು ಕೂಡ ಇದೆ. ಮತ್ತೆ ನಿಮಗೆ ಸಪ್ತಮದಲ್ಲಿ ರಾಹು, ಅಷ್ಟಮದಲ್ಲಿ ಗುರು ಮತ್ತೆ ಷಷ್ಠಮ ಭಾವದಲ್ಲಿ ಶನಿ ಇರೋದ್ರಿಂದ ನಿಮಗೆ ಶತ್ರುಗಳ ಮೇಲೆ ವಿಜಯ, ನಿಧಾನವಾಗಾದ್ರೂ ಕೂಡ ಖಂಡಿತವಾಗ್ಲೂ ನಿಮಗೆ ವಿಜಯ ಪ್ರಾಪ್ತಿಯಾಗತ್ತೆ. ಆರೋಗ್ಯ ಉತ್ತಮ ಫಲ ಪ್ರಾಪ್ತಿಯಾಗತ್ತೆ. ಈ ವಾರದ ಮೊದಲು 3 ದಿನ ಟೈಮ್ ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ ಕನ್ಯಾ ರಾಶಿಯವರಿಗೆ ಅನಾವಶ್ಯಕ ಖರ್ಚು, ವ್ಯರ್ಥ ಪ್ರಯಾಣಗಳನ್ನ ಮಾಡ್ತೀರಿ. ಹೊಟ್ಟೆ ತೊಂದರೆ ಉಂಟಾಗ್ಬೋದು, ಮಕ್ಕಳ ಜೊತೆ ವಿವಾದ ಉಂಟಾಗ್ಬೋದು, ಎಚ್ಚರ. ಇನ್ನು ವಾರದ ಕೊನೆ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರದ ಭವಿಷ್ಯ ಹೇಳಿದೆ. ಈಗ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಸಂತೋಷವಾಗಿರ್ತೀರಿ. ಜೀವನದಲ್ಲಿ ಸಂತೋಷ ಅನ್ನೋದು ಹುಕ್ಕುತ್ತೆ. ಹೇಗೆ ಹೊಸ ಮನೆಗೆ ಹೋದಾಗ ಹಾಲು ಉಕ್ಕಿಸ್ತೀರಿ, ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷ ಹುಕ್ಕುತ್ತೆ. ಸೇವೆಯಲ್ಲಿ ನೀವು ಮಾಡುವಂತ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ. ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ವಿವಾಹ ಯೋಗ ಕೂಡ ಉಂಟಾಗುತ್ತೆ. ವಿವಾಹ ಯೋಗ ಅಂದಾಗ ಅಂಡರ್ಲೈನ್ ಮಾಡ್ಕೊಳ್ಳಿ, ವಿವಾಹ ಆಗಕ್ಕೆ ನಿಮ್ಗೆ ಮನಸ್ಸು ಇರಬೇಕು. ವಿವಾಹ ಆಗುವ ಸಮಯದಲ್ಲಿ ಇಬ್ಬರ ಜಾತಕವನ್ನು ತೋರಿಸಿ ದೋಷಗಳನ್ನ ಪರಿಹಾರ ಮಾಡಿಕೊಂಡು ವಿವಾಹ ಆದ್ರೆ ನಿಮ್ಮ ಜೀವನ ಸೆಕೆಂಡ್ ಆಫ್ ಯುವರ್ ಲೈಫ್ ಉತ್ತಮವಾಗಿರುತ್ತೆ. ಇನ್ನ ರಾಶಿ ಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿ ಜಾತಕರಿಗೆ ವಾರ ಭವಿಷ್ಯ 24ನೇ ತಾರೀಕು ಡಿಸೆಂಬರ್ 2023ರಿಂದ 30ನೇ ತಾರೀಕು ಡಿಸೆಂಬರ್ 2023ರ ತುಲಾ ರಾಶಿ ಭವಿಷ್ಯ. ತುಲಾ ರಾಶಿಯಾಧಿಪತಿಯಾದಂತಹ ಶುಕ್ರ ದ್ವಿತೀಯ ಭಾವದಲ್ಲಿ ಸಂಚಾರ. ಅಂದ್ರೆ ಈ ವಾರ ನಿಮಗೆ ನೀವು ಪ್ರಯತ್ನ ಮಾಡ್ತೀರಿ, ನಿಮ್ಮ ಕುಟುಂಬ ಧನ ಪ್ರಾಪ್ತಿಯಾಗಬೇಕು, ಸುಖವಾಗಿರ್ಬೇಕು ಅಂತೇಳಿ ಕುಟುಂಬದ ಬಗ್ಗೆ ಆಸಕ್ತಿ ಉಂಟಾಗುತ್ತೆ. ಉತ್ತಮವಾದ ರಾಯಲ್ ಆಗಿರುವಂತಹ ಆಹಾರವನ್ನೇ ತಿಂತೀರಾ. ಅನ್ನ ಪರಬ್ರಹ್ಮ, ಒಳ್ಳೆ ಅನ್ನ ಊಟ ಮಾಡಬೇಕಾದ್ರೂ ಯೋಗ ಇರಬೇಕು. ಅಂತಹ ಯೋಗ ಅನ್ನೋದು ನಿಮಗೆ ಒಳ್ಳೆ ಆಹಾರ ಪಾನೀಯಗಳು, ಅದು ರಾಯಲ್ ಆಗಿರುವಂತಹ ಆಹಾರ ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಿ. ನಿಮ್ಮನ್ನ ಇಷ್ಟಪಡುವಂತಹ ವ್ಯಕ್ತಿಗಳನ್ನ ನಿಮ್ಮ ಮನೆಗೆ ನೀವು ಕರ್ಕೊಂಡು ಹೋಗ್ತೀರಿ. ಆದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ ಈ ವಾರದಲ್ಲಿ 6 ದಿನ ಟೈಮ್ ಚೆನ್ನಾಗಿರಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಮತ್ತೆ ಶುಕ್ರವಾರ ನಿಮ್ಮ ಸಂಗಾತಿ, ನೀವು ಪುರುಷರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ ಉಂಟಾಗುವಂಥದ್ದು, ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ ಉಂಟಾಗುವ ಸಾಧ್ಯತೆಗಳಿರುತ್ತೆ. ಪೈಲ್ಸ್ ರೋಗ ಇರೋರು ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಕೊಡಿ. ಶ್ವಾಸನಾಳಕ್ಕೆ ಸಂಬಂಧಪಟ್ಟಂತಹ ವ್ಯಾಧಿಗಳು, ಕೆಮ್ಮು, ನೆಗಡಿ ಏನಾದರೂ ಉಂಟಾಗುವ, ಈಗ ಚಳಿಗಾಲ ಕೂಡ ಆಗಿರೋದ್ರಿಂದ ಕೋಲ್ಡ್ ಆಗ್ಬೋದು. ಈಗಾಗಲೇ ಕೊರೋನಾನು ಕೂಡ ಬರ್ತಾ ಇದೆ. ಅದಕ್ಕೆ ಆರೋಗ್ಯದ ಕಡೆ ಚಳಿ ಕೋಲ್ಡ್ ಆಗದೆ ಇರೋ ತರ, ಕೆಮ್ಮು ನೆಗಡಿ ಆಗದೆ ಇರೋ ತರ ಮೇಂಟೈನ್ ಮಾಡಿ. ಸಾರ್ವಜನಿಕರಿಂದ ಅಪಮಾನಗಳು ಆಗುವ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ವಾರದ ಕೊನೆ 1 ದಿನ ಶನಿವಾರ ಉತ್ತಮವಾದ ಫಲ, ಉಲ್ಲಾಸವಾಗಿರ್ತೀರಿ, ಗೌರವಗಳು ಪ್ರಾಪ್ತಿಯಾಗುತ್ತೆ, ಅಧಿಕಾರ ಪ್ರಾಪ್ತಿಯಾಗುತ್ತೆ, ಉತ್ತಮ ಕೆಲಸಕ್ಕೆ ನಿಮಗೆ ಬದಲಾವಣೆ ಕೂಡ ಉಂಟಾಗುತ್ತೆ. ತುಲಾ ರಾಶಿ ಜಾತಕರಿಗೆ ರಾಶಿ ಚಕ್ರದಲ್ಲಿ 8ನೇ ರಾಶಿಗೆ
ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 24ನೇ ತಾರೀಕು ಡಿಸೆಂಬರ್ 2023ರಿಂದ 30ನೇ ತಾರೀಕು ಡಿಸೆಂಬರ್ 2023ರ ವೃಶ್ಚಿಕ ರಾಶಿ ಭವಿಷ್ಯ. ಮಂಗಳ ಧನು ರಾಶಿಯಲ್ಲಿ ರಾಶಿ ಪರಿವರ್ತನೆ ಈ ವಾರ 27ನೇ ತಾರೀಕು. ನಿಮ್ಮ ರಾಶ್ಯಾಧಿಪತಿ ಮಂಗಳ 2ನೇ ಮನೆ ಸಂಚಾರ ಆಗ್ಬೇಕಾದ್ರೆ, ಮಾತಾಡಬೇಕಾದ್ರೆ ಎಚ್ಚರ. ತುಂಬಾ ಶಾರ್ಪ್ ಆಗಿ, ಯಾರಿಗೂ ನೋವು ಕೊಡದಂತೆ ಮಾತಾಡಿ. ಶಾರ್ಪ್ ಆಗಿ ಮಾತಾಡಿದಾಗ ಏನಾಗುತ್ತೆ, ಬೇರೆಗೆ ನೋವಾಗುತ್ತೆ. ಗುರುಜಿ, ನಾನು ಡೈರೆಕ್ಟ್ ಮಾತಾಡ್ತೀನಿ ಗೊತ್ತಾ, ನಾನು ಮಾತಾಡೋದ್ರಿಂದ ನಾನೇನು ತಪ್ಪು ಮಾತಾಡಲ್ಲ, ಆದ್ರೆ ಅವ್ರಿಗೆ ಯಾಕೆ ಹರ್ಟ್ ಆಗುತ್ತೆ. ಕೆಲವು ಟೈಮಲ್ಲಿ ಇನ್ನೊಬ್ರಿಗೆ ಹರ್ಟ್ ಆಗದೆ ಇರೋ ರೀತಿಯಲ್ಲಿ ನಾವು ಮಾತಾಡಬೇಕಾಗುತ್ತೆ. ನಾನು ಕರೆಕ್ಟ್ ಸತ್ಯನೇ ಮಾತಾಡ್ತಿರ್ಬೋದು, ಆದ್ರೂ ಕೂಡ ಮನಸ್ಸ, ವಾಚ, ಕರ್ಮಣ ಯಾರಿಗೂ ಕೂಡ ದುಃಖವನ್ನ ಕೊಡಬಾರ್ದು. ಅದಕ್ಕೆ ಮಾತಾಡ್ಬೇಕಾದ್ರೆ ಜಾಗ್ರತೆಯನ್ನು ವಹಿಸಿ. ಕುಜ ಮತ್ತೆ ಬುಧ, ಲಾಭಾಧಿಪತಿಯಾದಂತಹ ಬುಧ ಮತ್ತೆ ಅಷ್ಟಮಾಧಿಪತಿಯಾದಂತಹ ಬುಧ ತೃತೀಯ ಭಾವದಲ್ಲಿದ್ರೂ ಕೂಡ ನಿಮ್ಮ ಜನ್ಮ ರಾಶಿಯನ್ನ ನೋಡೋದ್ರಿಂದ ನಿಮ್ಮ ಬುದ್ಧಿ ಬಹಳ ಸೂಕ್ಷ್ಮವಾಗಿ ಬುದ್ಧಿವಂತಿಕೆ ಆಗಿರುತ್ತೆ. ಆಮೇಲೆ ಗಾಯಗಳಾಗುವ ಸಾಧ್ಯತೆಗಳಿರುತ್ತೆ. ಚರ್ಮ ಕೆಂಪಾಗಿ ಏನಾದ್ರೂ ಒಂದು ಕಲೆಗಳಾಗುವ ಸಾಧ್ಯತೆಗಳಿರುತ್ತೆ. ಜಾಗ್ರತೆಯನ್ನ ವಹಿಸಿ. ವೃಶ್ಚಿಕ ರಾಶಿಯವರಿಗೆ ಯಾವುದಾದ್ರೂ ಹಳೆ ವಾಹನ, ಹಳೆ ಮನೆ ಖರೀದಿ ಮಾಡುವಂತಹ ಮನಸ್ಥಿತಿ ಕೂಡ ಉಂಟಾಗುವ ಸಾಧ್ಯತೆ ಇರುತ್ತೆ. ಈ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ರುಚಿಕರವಾದ ಆಹಾರವನ್ನ ಸ್ವೀಕಾರ ಮಾಡ್ತೀರಾ, ಪಾನೀಯಗಳನ್ನ ಸ್ವೀಕಾರ ಮಾಡ್ತೀರಾ. ನಿಮ್ಮ ವೃತ್ತಿಯಲ್ಲಿ ಲಾಭ ಆಗುತ್ತೆ. ವಾಣಿಜ್ಯ ವ್ಯಾಪಾರಗಳು ಅಂದಾಗ ಎಲ್ಲ ವ್ಯಾಪಾರಗಳನ್ನ ಆದಷ್ಟು ಸಿಮೆಂಟ್ ವ್ಯಾಪಾರ ಆಗಿರ್ಬೋದು, ದೊಡ್ಡ ದೊಡ್ಡ ಶೋರೂಮ್ಗಳಿರ್ಬೋದು, ಮಾಲ್ ಅಲ್ಲಿ ವ್ಯಾಪಾರ ಮಾಡೋದು, ಇವೆಲ್ಲ ವಾಣಿಜ್ಯ ವ್ಯಾಪಾರಗಳು, ಕಮರ್ಷಿಯಲ್ ಬಿಸ್ನೆಸ್ ಅಂತೀವಿ. ಇದರಲ್ಲೆಲ್ಲ ಉತ್ತಮ ಲಾಭ ಆಗುತ್ತೆ. ವಸ್ತ್ರಗಳ ವ್ಯಾಪಾರ, ಉತ್ತಮ ವಸ್ತ್ರಗಳನ್ನು ನೀವು ಧರಿಸ್ತೀರಿ. ಬಟ್ಟೆ ವ್ಯಾಪಾರದಲ್ಲೂ ಕೂಡ ವೃಶ್ಚಿಕ ರಾಶಿಯವರಿಗೆ ಅತಿ ಹೆಚ್ಚು ಲಾಭ ಆಗುತ್ತೆ. ಯಾಕೆಂದ್ರೆ ಶುಕ್ರ ನಿಮ್ಮ ಜನ್ಮ ರಾಶಿಯಲ್ಲಿರೋದ್ರಿಂದ ಎಲ್ಲಾ ಸುಖ ವೈಭವಗಳನ್ನ ಅನುಭವಿಸಬೇಕು. ಪ್ರಾಪಂಚಿಕ ಸುಖವನ್ನ ಅನುಭವಿಸೋಕೆ ಕಾರಣ ಅಂದ್ರೆ ಅದು ಶುಕ್ರ ಗ್ರಹ. ಅಂತ ಶುಕ್ರ ಗ್ರಹ ನಿಮ್ಮ ಜನ್ಮ ರಾಶಿಯಲ್ಲಿರೋದ್ರಿಂದ ನೀವು ಉಲ್ಲಾಸವಾಗಿರಕ್ಕೆ ಇಷ್ಟವನ್ನ ಪಡ್ತೀರಿ. ಆದ್ರೆ ಈ ವಾರದ ಕೊನೆ 4 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಏನಾದ್ರೂ ಅಜೀರ್ಣ ಆಗ್ಬೋದು, ಕಷ್ಟಗಳು ಹೆಚ್ಚಾಗ್ಬೋದು. ಅದಕ್ಕೆ ತಿನ್ಬೇಕಾದ್ರೆ ಆಹಾರ ಪದ್ಧತಿ ಕರೆಕ್ಟ್ ಆಗಿರ್ಬೇಕು. ನೀವೆಷ್ಟು ಆಹಾರವನ್ನ ತಿಂತೀರಿ, ಆಮೇಲೆ ಎಷ್ಟು ಕ್ಯಾಲೋರೀಸ್ ಇದೆ, ಆಮೇಲೆ ನಮ್ಮ ಶರೀರಕ್ಕೆ ಅದು ಹೊಂದಾಣಿಕೆ ಆಗುತ್ತಾ ಇಲ್ವಾ, ಸ್ಥಳೀಯ ಆಹಾರವನ್ನೇ ತಿಂತಿದ್ದೀನಾ ಇಲ್ವಾ, ಇವೆಲ್ಲ ನೀವು ಗಮನಿಸಬೇಕಾಗತ್ತೆ. ಆತಂಕ ಹೆಚ್ಚಾಗ್ಬೋದು. ಆಕಸ್ಮಿಕವಾಗಿ ವಿಪತ್ತುಗಳು ಕೂಡ ಬರುವ ಸಾಧ್ಯತೆಗಳು ಕೂಡ ಇರುತ್ತೆ ವೃಶ್ಚಿಕ ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಗೆ ಧನಸ್ಸು ರಾಶಿ. ಧನಸ್ಸು ರಾಶಿಯವರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 24ನೇ ತಾರೀಕು ಡಿಸೆಂಬರ್ 2023ರಿಂದ 30ನೇ ತಾರೀಕು ಡಿಸೆಂಬರ್ 2023ರ ಧನಸ್ಸು ರಾಶಿ ಭವಿಷ್ಯ. ಧನಸ್ಸು ರಾಶಿಯವರಿಗೆ ಹೇಗಿದೆ, ರಾಶಿ ಚಕ್ರದಲ್ಲಿ ಮಂಗಳ ಗ್ರಹ ಕೂಡ ನಿಮ್ಮ ರಾಶಿಯಲ್ಲಿ ಸಂಚಾರ ಆಗೋದ್ರಿಂದ ಹಠ ಬೇಡ. ಸಾಧನೆ ಮಾಡಿ, ಹಠ ಮಾಡಿ ಸಾಧನೆ ಮಾಡಿದ್ರೆ ಪರವಾಗಿಲ್ಲ. ಚಿಕ್ಕ ಚಿಕ್ಕ ವಿಚಾರಗಳಿಗೆ ಕೋಪ ಮಾಡ್ಕೋಬೇಡಿ. ಆದಷ್ಟು ನಿಮ್ಮ ಮನಸ್ಸು ಶಾಂತಿಯಾಗಿರೋದಕ್ಕೆ ಪ್ರಯತ್ನವನ್ನ ಮಾಡಿ. ಆರೋಗ್ಯದ ಕಡೆ ಹೆಚ್ಚು ಗಮನವನ್ನ ಕೊಡಿ. ನಿಮ್ಮ ಬಿಹೇವಿಯರ್ ಅಲ್ಲಿ ಸ್ವಲ್ಪ ಚೇಂಜ್ ಆಗ್ಬೋದು. ಏನು ಇಷ್ಟು ದಿವಸ ಕೋಪ ಮಾಡ್ಕೊಂತಿರ್ಲಿಲ್ಲ, ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೂಡ ಕೋಪ ಮಾಡ್ಕೊಂತಿದ್ದಾರೆ ಅಂತ ಬೇರೆಯವರಿಗೆ ಅನಿಸುವ ಸಾಧ್ಯತೆಗಳು ಕೂಡ ಇದೆ. ಶುಕ್ರ ನೋಡಿ ನಿಮಗೆ 12ನೇ ಮನೆಯಲ್ಲಿ ಸಂಚಾರ. 12ನೇ ಮನೆ ಅಂದ್ರೆ ವ್ಯಯ ಭಾವ, ಎಕ್ಸ್ಪೆನ್ಸಸ್ ಅಂತೀವಿ. 12ನೇ ಮನೆಯಲ್ಲಿ ಶುಕ್ರ ಅಂದಾಗ ನೀವು ಯಾವುದಕ್ಕೋಸ್ಕರ ಖರ್ಚು ಮಾಡ್ತೀರಿ, ನೀವು ಸುಖ ಭೋಗಗಳನ್ನ ಅನುಭವಿಸೋದಕ್ಕೋಸ್ಕರ ಖರ್ಚು ಮಾಡ್ತೀರಿ. ಯಾರ್ಯಾರು ಹಾಸ್ಪಿಟಲ್ ಸ್ಟಾಫ್ಗಳಿದ್ದೀರಿ ಅವರಿಗೆ ಒಳ್ಳೆ ಧನ ಲಾಭ ಆಗುತ್ತೆ. ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ಕೂಡ ಅತಿ ಎತ್ತರಕ್ಕೆ ಬೆಳಿತೀರಾ. ಆಮೇಲೆ ಆಧ್ಯಾತ್ಮಿಕ ಕ್ಷೇತ್ರಗಳಾದಂತಹ ಪುಣ್ಯ ಕ್ಷೇತ್ರಗಳು, ಧರ್ಮಸ್ಥಳ ಆಗಿರ್ಬೋದು, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಆಗಿರ್ಬೋದು, ಮತ್ತೆ ಹೊರನಾಡು ಅನ್ನಪೂರ್ಣೇಶ್ವರಿ ಆಗಿರ್ಬೋದು, ಇನ್ನ ಲಾಂಗ್ ಡಿಸ್ಟೆನ್ಸ್ ಅಂದ್ರೆ ಕಾಶಿ ವಿಶ್ವನಾಥ ಆಗಿರ್ಬೋದು. ಹೀಗೆ ನೀವೆಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಯಾರ್ಯಾರು ಫಾರಿನ್ ರೆಸಿಡೆನ್ಸ್, 12ನೇ ಮನೆ ಅಂದ್ರೆ ಫಾರಿನ್ ರೆಸಿಡೆನ್ಸ್ ತೋರಿಸುತ್ತೆ. ಯಾರ್ಯಾರು ವಿದೇಶದಲ್ಲಿ ಇದ್ದೀರಿ ಧನಸ್ಸು ರಾಶಿ ಜಾತಕರು, ಅವರಿಗೆ ಒಳ್ಳೆ ಸುಖ ಭೋಗ,
ಒಂದು ಸ್ತ್ರೀ ಸುಖ ಇವೆಲ್ಲ ಕೂಡ ನಿಮಗೆ ನಿಮ್ಮ ಆಸೆ ಆಕಾಂಕ್ಷೆಗಳು ಎಲ್ಲ ಈಡೇರುವಂತಹ ಸಮಯ ಈ ವಾರ ಆಗಿದೆ ಧನಸ್ಸು ರಾಶಿ ಜಾತಕರಿಗೆ. ಆಮೇಲೆ ಧನಸ್ಸು ರಾಶಿಯವರಿಗೆ ಶುಕ್ರ ಮತ್ತೆ ರಾಹು ಇಬ್ಬರು ಕೂಡ ಜಲರಾಶಿಯಲ್ಲಿ 12ನೇ ಮನೆಯಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಪ್ಲೆಜರ್ ಅಂತೀವಿ, ಹಣಕಾಸು ಅಂತೀವಿ. ನೀವು ಸುಖ ಅನುಭವಿಸೋಕ್ಕೋಸ್ಕರ ಜಾಸ್ತಿ ಖರ್ಚು ಕೂಡ ಮಾಡುವ ಸಾಧ್ಯತೆಗಳು ಕೂಡ ಇರುತ್ತೆ. ಸ್ತ್ರೀ ಇರ್ಬೋದು, ಪುರುಷ ಇರ್ಬೋದು. ಅದು ಫಾರಿನಲ್ಲಿ ಕೆಲಸ ಮಾಡುವಂಥವ್ರು ಏನಾದ್ರೂ ವಿವಾಹ ಜೀವನದಲ್ಲಿ ತೊಂದರೆಗಳಾಗಿದ್ರೆ ಜಾತಕವನ್ನ ತೋರಿಸಿ ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ ಧನಸ್ಸು ರಾಶಿಯವರಿಗೆ ವಾರದ ಮೊದಲು 6 ದಿನ ಸೂಪರ್ ಆಗಿದೆ. ಶತ್ರುಗಳನ್ನ ಸೋಲಿಸ್ತೀರಿ. ನಿಮಗಿರೋ ಕಾಯಿಲೆಗಳು ವ್ಯಾಧಿಗಳು ನಿವಾರಣೆ ಆಗ್ಬಿಡುತ್ತೆ. ಯಾಕೆಂದ್ರೆ ಬರೀ ಹಣ ಇದ್ರೂ ಪ್ರಯೋಜನ ಇಲ್ಲ. ಹೆಲ್ತ್ ಅಂಡ್ ವೆಲ್ತ್ ಎರಡೂ ಕೂಡ ಮುಖ್ಯ. ಉತ್ತಮ ಆರೋಗ್ಯ, ಹೊಸ ಸ್ನೇಹ, ಹತ್ತಿರ ಪ್ರಯಾಣಗಳಿಂದ ಉಲ್ಲಾಸ ಆಗುತ್ತೆ. ನಿಮ್ಮ ಪತಿಯಿಂದ ನಿಮಗೆ ಸಂತೋಷ ಸಿಗುತ್ತೆ ನೀವು ಸ್ತ್ರೀ ಜಾತಕರಾದ್ರೆ. ಪುರುಷ ಜಾತಕರಾದ್ರೆ ನಿಮ್ಮ ಪತ್ನಿಯಿಂದ ನಿಮಗೆ ಸಂತೋಷ. ಸರ್ಕಾರದ ಪತ್ನಿಯಿಂದ ಇರ್ಬೋದು, ಇತರರಿಂದನೂ ಕೂಡ ಇರ್ಬೋದು. ಅದನ್ನ ಕೆಲವರು ಏನ್ ಗುರುಜಿ ನೀವು ಈ ತರ ಹೇಳ್ತೀರಾ, ಇದೆಲ್ಲ ಅನೈತಿಕ ಸಂಬಂಧ ಅಲ್ವಾ ಅಂತ ನೀವು ಅನ್ಕೋಬಹುದು. ಆದ್ರೆ ಕೆಲವ್ರಿಗೆಲ್ಲ ಅವೆಲ್ಲ ಉಂಟಾಗುತ್ತೆ. ಅಂತಹ ಸಂಬಂಧಗಳು ಕೂಡ ಉಂಟಾಗುತ್ತೆ. ಸರ್ಕಾರದ ಜೊತೆಗಿನ ವ್ಯವಹಾರದಿಂದ ಕೂಡ ಲಾಭ ಆಗುತ್ತೆ. ಅದೇನಾಗುತ್ತೋ ಅದನ್ನ ಸತ್ಯವಾಗಿ ನಾನು ನಿಮ್ಗೆ ಹೇಳಿದ್ದೀನಿ. ಇನ್ನು ವಾರದ ಕೊನೆ ಒಂದು ದಿನ ಹೇಗಿರುತ್ತೆ ಅನ್ನುವಂತಹ ವಿಚಾರ ಅಂದಾಗ ಸ್ವಲ್ಪ ಸಮಯ ಚೆನ್ನಾಗಿರಲ್ಲ ಶನಿವಾರ. ವಾರದ ಕೊನೆ ದಿನ ಆತಂಕಗಳು ಹೆಚ್ಚಾಗ್ಬೋದು, ಕಷ್ಟಗಳು ಹೆಚ್ಚಾಗ್ಬೋದು. ಅಜೀರ್ಣ, ಊಟ ಮಾಡಿದ್ದು ಜೀರ್ಣ ಆಗದೆ ಇರ್ಬೋದು, ಗ್ಯಾಸ್ಟ್ರಿಕ್ ಆಗ್ಬೋದು, ಅಥವಾ ಪೈಲ್ಸ್ ತೊಂದರೆ ಇರೋರು ಬಹಳ ಜಾಗ್ರತೆಯನ್ನ ವಹಿಸಿ ಅಂತ ಹೇಳ್ತಾ ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 24ನೇ ತಾರೀಕು ಡಿಸೆಂಬರ್ ಇಂದ 30ನೇ ತಾರೀಕು ಡಿಸೆಂಬರ್ 2023ರ ಮಕರ ರಾಶಿ ಭವಿಷ್ಯ. ಹಾಗಾದ್ರೆ ಮಕರ ರಾಶಿಯವ್ರಿಗೆ ಹೇಗಿದೆ? ಮಕರ ರಾಶಿಯ ಅಧಿಪತಿ ಶನಿ ಮಹಾತ್ಮ ದ್ವಿತೀಯ ಭಾವದಲ್ಲಿ, ಬುಧ ಮತ್ತೆ ಮಂಗಳ 12ನೇ ಭಾವದಲ್ಲಿ. ಅಂದ್ರೆ ನಿಮಗೆ ಧೈರ್ಯ ಹೆಚ್ಚಾಗುತ್ತೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಮತ್ತೊಬ್ಬರಿಗೆ ಈಡೇರಿಸಬೇಕಾಗುತ್ತೆ. ಆ ಆಸೆ ಆಕಾಂಕ್ಷೆಗಳು ಈಡೇರಿಸುವಂತ ಶಕ್ತಿ ನಿಮಗೆ ಬರುತ್ತೆ. ಯಾಕೆಂದ್ರೆ ಯಾವಾಗ್ಲೂ ಕೂಡ ವೀರ್ಯ ಅಭಿವೃದ್ಧಿ ಆಗುತ್ತೆ. ಸ್ತ್ರೀಯರಲ್ಲಿ ಅಂಡಾಣುಗಳು ಹೆಚ್ಚಾಗತ್ತೆ. ಮಕ್ಕಳು ತೊಂದರೆ, PCOD ತೊಂದರೆಗಳಿರೋರಿಗೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮಕರ ರಾಶಿಯವರಿಗೆ ಮಂಗಳ ಗ್ರಹ 12ನೇ ಮನೆಯಲ್ಲಿ ಬಂದಾಗ ಧೈರ್ಯ ಸ್ಥೈರ್ಯ ಹೆಚ್ಚಾಗುತ್ತೆ. ಆದ್ರೆ ಮಂಗಳನಿಗೆ ಸ್ಪೆಷಲ್ ದೃಷ್ಟಿ ಇದೆ. ಅದಕ್ಕೆ ನಿಮ್ಮ ನೆರೆಹೊರೆಯವರ ಜೊತೆಗೆ ಬಹಳ ಎಚ್ಚರವಾಗಿರ್ಬೇಕು. ನಿಮ್ಮ ಸಹೋದರ, ಚಿಕ್ಕ ಸಹೋದರ ಸಹೋದರಿಯರ ಜೊತೆ ಸ್ವಲ್ಪ ವಿವಾದಗಳನ್ನ ಮಾಡ್ಕೋಬೇಡಿ ದಯವಿಟ್ಟು. ಆಮೇಲೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಟೆಲಿಕಾಲರ್ಗಳಾಗಿ ಯಾರ ಕೆಲಸ ಮಾಡ್ತಾ ಇದ್ದೀರಿ, ಟೆಲಿಫೋನ್ ಕಂಪನಿಗಳಲ್ಲಿ ಕೆಲಸ ಮಾಡೋರು, ಮೊಬೈಲ್ ಕಂಪನಿಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಎಚ್ಚರ. ಫಿಸಿಕಲಿ ಮೆಂಟಲಿ ಪವರ್ಫುಲ್ ಮಾಡುವಂತಹ ಜಿಮ್ಗಳಲ್ಲಿ ಕೆಲಸ ಮಾಡೋರು, ಜಿಮ್ಗಳನ್ನ ನಡೆಸುವಂತವ್ರು ಜಾಗ್ರತೆಯಾಗಿರ್ಬೇಕು. ತುಂಬಾ ಓವರ್ ಎಕ್ಸಸೈಸು ಓವರ್ ಮಾಡಿದಾಗ ಹಾರ್ಟಿಗೆ ಸಂಬಂಧಪಟ್ಟಂತಹ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇರುತ್ತೆ. ಅದನ್ನ ನೀವೆಷ್ಟು ಇತಿಮಿತಿಗಳಲ್ಲಿ ನೀವು ಮಾಡಬೇಕಾಗತ್ತೆ. ಮಕರ ರಾಶಿಯವರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಟೈಮ್ ಚೆನ್ನಾಗಿರಲ್ಲ. ಗ್ಯಾಸ್ಟ್ರಿಕ್ ಆಗೋದು, ಅಜೀರ್ಣ ಆಗೋದು, ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು, ಕೆಲವರಿಗೆ ಅಪಮಾನ ಅವಮಾನಗಳಾಗುವ ಸಾಧ್ಯತೆಗಳಿರುತ್ತೆ. ಕೆಲವ್ರಿಗೆ ಅಪಮಾನ ಅವಮಾನ ಆದ್ರೆ ಪ್ರಾಣನೇ ಬಿಟ್ಬಿಡ್ತಾರೆ. ಆ ತರ ಈಗಿನ ಕಾಲದಲ್ಲಿ ಬಹಳ ಕಡಿಮೆ. ಆ ತರ ಎಲ್ಲ ಯೋಚನೆ ಮಾಡಬಾರ್ದು. ಜೀವನದಲ್ಲಿ ಎರಡೂ ಇರುತ್ತೆ. ಗೌರವ ಅಂತ ಎಷ್ಟಿರುತ್ತೋ ಅಷ್ಟೇ ಅಪಮಾನಗಳು ಕೂಡ ಇರುತ್ತೆ. ಇನ್ನು ಈ ವಾರದ ಕೊನೆ 4 ದಿನ ಮಕರ ರಾಶಿಯವರಿಗೆ ಸೂಪರ್ ಆಗಿದೆ. ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 4 ಡೇಸ್ ನಿಮಗೆ ಹೆಸರು, ನೇಮ್ ಅಂಡ್ ಫೇಮ್, ಜನಪ್ರಿಯತೆ ಬೇಕು. ರಾಜಕಾರಣಿಗಳಿಗೆ, ಸೆಲೆಬ್ರಿಟಿಗಳಿಗೆ ಕೂಡ ಜನಪ್ರಿಯತೆ ಬೇಕು. ಜನಗಳು ಇಷ್ಟಪಡ್ತಾರೆ, ಹೆಸರುವಾಸಿ ಆಗ್ತೀರಿ, ಖ್ಯಾತಿಯನ್ನ ಪಡಿತೀರಿ. ನಿಮ್ಮ ಕುಟುಂಬದಲ್ಲಿ ಶಾಂತಿಯ ವಾತಾವರಣ ಇರುತ್ತೆ. ಶತ್ರುಗಳನ್ನು ಕೂಡ ಮಕರ ರಾಶಿಯವರು ಸೋಲಿಸ್ತೀರಾ. ಜಯ ವಿಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 11ನೇ ರಾಶಿಯೇ ಕುಂಭರಾಶಿ. ಕುಂಭರಾಶಿಯವರಿಗೆ 24ನೇ ತಾರೀಕಿಂದ 30ನೇ ತಾರೀಕು ಡಿಸೆಂಬರ್ 2023ರ ವಾರ ಭವಿಷ್ಯ ಕಾರ್ಯಕ್ರಮ.
ಈಗ ಕುಂಭ ರಾಶಿಯವರಿಗೆ ಹೇಗಿದೆ ಫಲಾನುಫಲ, 3 ಗ್ರಹಗಳು ರಾಶಿ ಪರಿವರ್ತನೆ ಆಗ್ತಾರೆ. ಲಾಭ ಭಾವದಲ್ಲಿ ಮಂಗಳ, ನಾನು ಮಾಡೇ ಮಾಡ್ತೀನಿ, ಐ ಕ್ಯಾನ್ ಡೂ ಇಟ್, ನಾನು ಮಾಡಬಹುದು ಅಂತ ನೀವು ಧೈರ್ಯ ಪಟ್ಬಿಟ್ರೆ ಆಗೋಗ್ಬಿಡುತ್ತೆ. ಕುಜ ನಿಮ್ಗೆ ಎಷ್ಟನೇ ಮನೆ ಅಧಿಪತಿ? ಕುಂಭ ರಾಶಿಯವರಿಗೆ 3ನೇ ಮನೆ ಅಧಿಪತಿ, ದಶಮಾಧಿಪತಿ. 11ನೇ ಮನೆಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಪೊಲೀಸ್ ಆಫೀಸರ್ಸ್ ನೀವೇನೋ ಕುಂಭ ರಾಶಿಯವರಾಗಿದ್ರೆ ಬಹಳ ಉತ್ತಮವಾದ ಫಲ. ಆಮೇಲೆ ಮಿಲಿಟರಿ, ಪ್ಯಾರಾಮಿಲಿಟರಿ, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ಗಳಲ್ಲಿ ಕೆಲಸ ಮಾಡೋರ್ಗೂ ಕೂಡ ಬಹಳ ಉತ್ತಮವಾದ ಫಲ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಮೋಷನ್ ಆಗಿ ಟ್ರಾನ್ಸ್ಫರ್ ಆಗುವ ಸಾಧ್ಯತೆಗಳಿದೆ. ಆಮೇಲೆ ಕುಂಭ ರಾಶಿಯವರಿಗೆ ಧೈರ್ಯ ಕೂಡ ಹೆಚ್ಚಾಗತ್ತೆ. ನಾನು ಮಾಡೇ ಮಾಡ್ತೀನಿ ಅಂತೇಳಿ ನೀವೇನು ಅನ್ಕೊಂಡಿದ್ದೀರಾ ಅದು ಮಾಡಕ್ಕೆ ಅನುಕೂಲ ಆಗತ್ತೆ. ಯಾಕೆಂದ್ರೆ ಕುಜನಿಗೆ ಗುರುವಿಗೆ ಸಂಬಂಧ ಉಂಟಾಗತ್ತೆ. ಆಗ ನಿಮ್ಮ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರಿಸ್ಕೊಳ್ಳೋಕೆ ಪ್ರಯತ್ನವನ್ನ ಮಾಡ್ತೀರಿ. ಗ್ರಹಗತಿಗಳು ನೋಡಿ, ಶನಿ ಅವರೆಲ್ಲ ಸಮಯ 7.5 ಎಲ್ಲ ನಡೀತಾ ಇದ್ರು ಕೂಡ ಕೆಲವು ಗ್ರಹಗಳು ನಿಮಗೆ ಶುಭ ಫಲಗಳನ್ನ ಕೊಡ್ತಾರೆ. 6 ದಿನ ಟೈಮ್ ಚೆನ್ನಾಗಿರಲ್ಲ ಈ ವಾರ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಎಲ್ಲರ ಮೇಲೆ ಏನೋ ಒಂಥರ ಸಂಶಯ, ಭಯ, ಎದೆಯಲ್ಲಿ ತೊಂದರೆ, ದುಃಖ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುತ್ತೆ. ಆದ್ರೆ ನಿಮ್ಮ ಜೀವನದಲ್ಲಿ ಈ ವಾರ ಶನಿವಾರದಿಂದ ಟೈಮ್ ಚೆನ್ನಾಗಾಗುತ್ತೆ. ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ, ಉಲ್ಲಾಸವಾಗಿರ್ತೀರಿ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ಶನಿವಾರದ ನಂತರ ಈಡೇರುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿ ಜಾತಕರಿಗೆ 24ನೇ ತಾರೀಕು ಡಿಸೆಂಬರ್ 2023ರಿಂದ 30ನೇ ತಾರೀಕು ಡಿಸೆಂಬರ್ 2023ರ ವಾರ ಭವಿಷ್ಯ ಕಾರ್ಯಕ್ರಮ. ಈಗ ಮೀನರಾಶಿಯವರಿಗೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ 7.5 ನಡೀತಾ ಇದೆ. ನಿಮ್ಮ ಜನ್ಮ ರಾಶಿಯಲ್ಲೇ ರಾಹು ಸಂಚಾರ ಆಗಿದ್ದಾನೆ. ರಾಹು ಯಾರ್ದು ಸ್ವಂತ ಮನೆ ಇಲ್ಲದೆ ಇರೋದ್ರಿಂದ ಗುರುವಿನಂತೆ ಫಲ ಕೊಡ್ತಾನ ಅಥವಾ ಮೆಂಟಲಿ ಟೆನ್ಷನ್ ಜಾಸ್ತಿ ಮಾಡ್ತಾನ ಅಂದಾಗ ಮೆಂಟಲಿ ಟೆನ್ಷನ್ಸ್ಗಳು ನಿಮಗೆ ಮೀನರಾಶಿಯವರಿಗೆ ಹೆಚ್ಚಾಗಿರುತ್ತೆ. ಇಲ್ಲ ನಿಮ್ಮ ತಾಯಿಗಾದ್ರೂ ಕೂಡ ಮಾನಸಿಕ ಸ್ಥಿತಿಯಲ್ಲಿ ವ್ಯತ್ಯಾಸಗಳು ಕೂಡ ಆಗಿರುತ್ತೆ. ನೀವೆಲ್ಲನೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಅದ್ರ ಜೊತೆಗೆ ಗುರುಬಲ ಕೂಡ ಇದೆ. ಗುರು ಏನೇ ಕೆಟ್ಟದಾದ್ರೂ ಕೂಡ ನಿಮ್ಮನ್ನ ಕಾಪಾಡ್ತಾ ಇದ್ದಾನೆ ಅಲ್ವಾ. 7.5 ನಡೀತಿದೆ. ಜನ್ಮ ರಾಶಿಯಲ್ಲಿ ರಾಹು ಇದ್ದಾನೆ. ಆಮೇಲೆ ಗುರುಬಲ ಇರೋದ್ರಿಂದ ಅತ್ಯಂತ ಶುಭ ಫಲ ಪ್ರಾಪ್ತಿಯಾಗುತ್ತೆ. ನಿಮಗೆ ಶುಕ್ರ ಅಷ್ಟಮಾಧಿಪತಿ ಭಾಗ್ಯಸ್ಥಾನದಲ್ಲಿ ಸಂಚಾರ ಆಗ್ತಿದ್ದಾನೆ. ನಿಮ್ಮ ತಂದೆಯಿಂದ ನಿಮಗೆ ಗುಪ್ತವಾಗಿ ಧನ ಪ್ರಾಪ್ತಿ ಅಥವಾ ನಿಮ್ಮ ಚಿಕ್ಕ ಸಹೋದರಿಯಿಂದ ಧನ ಪ್ರಾಪ್ತಿಯಾಗ್ಬೋದು ಅಥವಾ ಧನ ವ್ಯಯ ಕೂಡ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಮತ್ತೆ ದಶಮ ಭಾವದಲ್ಲಿ ಮಂಗಳ ಮತ್ತೆ ಬುಧ ವಕ್ರಿಯಾಗಿ ಮತ್ತೆ ಭಾಗ್ಯಸ್ಥಾನವನ್ನ ಬುಧ ನೋಡೋದ್ರಿಂದ ಪಿತ್ರಾರ್ಜಿತ ತಂದೆ ಮಾಡುವಂತಹ ವ್ಯವಹಾರಗಳೇ ನೀವು ಕಂಟಿನ್ಯೂ ಮಾಡ್ತಾ ಇದ್ರೆ ಅಭಿವೃದ್ಧಿಯನ್ನ ಪಡಿತೀರಿ. ಈ ವಾರ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಮೀನರಾಶಿಯವರಿಗೆ ಅಂದ್ರೆ ಭಾನುವಾರ, ಸೋಮವಾರ, ಮಂಗಳವಾರ ನಿಮಗೆ ಜಯ ಅನ್ನೋದು ಖಂಡಿತವಾಗ್ಲೂ ಪ್ರಾಪ್ತಿಯಾಗುತ್ತೆ. ಉತ್ತಮವಾದ ವಸ್ತ್ರಗಳನ್ನ ಧರಿಸ್ತೀರಿ, ಒಡವೆಗಳನ್ನ ಹೊಂದಿ ಉಲ್ಲಾಸವಾಗಿರ್ತೀರಿ. ಒಡವೆಗಳನ್ನ ಖರೀದಿ ಮಾಡುವಂಥದ್ದು, ಉತ್ತಮವಾದ ಕೀರ್ತಿ, ಸ್ನೇಹಿತರಿಂದ ನಿಮಗೆ ಸಹಾಯ ಅನ್ನೋದು ಕೂಡ ಉಂಟಾಗತ್ತೆ ಮೀನರಾಶಿ ಜಾತಕರಿಗೆ. ನೋಡಿ, 2ನೇ ಮನೆಯಲ್ಲಿ ಗುರು ಇರೋದ್ರಿಂದ ವೆಲ್ತ್ ಅಂತೀವಿ, ಸಂಪತ್ತು, ಕುಟುಂಬ ಸುಖವಾಗಿರುತ್ತೆ. ನಿಮ್ಗೆ ಡೊಮ್ಯಾಸ್ಟಿಕ್ ಕಂಫರ್ಟ್ ಸಿಗುತ್ತೆ. ಯಾರ್ಯಾರು ಅರ್ಲಿ ಎಜುಕೇಶನ್ ಕಿಂಡರ್ ಗಾರ್ಡನ್ ಇರ್ಬೋದು, ಆಮೇಲೆ ಪ್ರೈಮರಿ ಇರ್ಬೋದು, ಹೈಸ್ಕೂಲ್ ಇರ್ಬೋದು, ವಿದ್ಯಾಭ್ಯಾಸ ಬಹಳ ಉತ್ತಮವಾಗಿ ಮಾಡ್ತೀರಾ ಮೀನರಾಶಿ ಜಾತಕರು. ಅದು ಈ ವಾರದ ಕೊನೆ 4 ದಿನ ಹೆಂಗಿರುತ್ತೆ? ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ರೆ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಮೀನರಾಶಿಯವರಿಗೆ ಸಮಯ ಚೆನ್ನಾಗಿರಲ್ಲ. ಹೊಟ್ಟೆ ತೊಂದರೆ ಆಗ್ಬಹುದು. ಅದಕ್ಕೆ ಹೊಟ್ಟೆ ತೊಂದರೆ ಆಗ್ಬಾರ್ದು ಅಂದ್ರೆ ಗ್ಯಾಸ್ಟ್ರಿಕ್ ಆಗ್ಬಾರ್ದು. ಜೀರ್ಣ ಶಕ್ತಿ ಪವರ್ಫುಲ್ ಆಗಿರ್ಬೇಕು. ನಿದ್ರಾಭಂಗ, ಫೋನ್ ಹತ್ರ ಇಟ್ಕೋಬೇಡಿ. ಕೆಲವು ಟೈಮಲ್ಲಿ ಏನಾಗುತ್ತೆ, ಫೋನ್ ಹತ್ರ ಇದ್ಬಿಟ್ರೆ ಯಾರಾದ್ರೂ ಹುಳ ಬಿಟ್ಬಿಟ್ರೆ ನಿದ್ದೆ ಎಲ್ಲ ಹೊರಟೋಗ್ಬಿಡುತ್ತೆ. ಮಾನಸಿಕವಾಗಿ ಹಿಂಸೆ ಆಗ್ಬೋದು. ವಾಹನಗಳಿಂದ ನಿಮಗೆ ತೊಂದರೆಗಳಾಗ್ಬೋದು, ಬೇಸರ ಆಗ್ಬೋದು.
ದಾಂಪತ್ಯದಲ್ಲಿ ನಿಮಗೆ ಸಂತೋಷ ಅನ್ನೋದು ಈ ವಾರದ ಕೊನೆ 4 ದಿನ ಇರಲ್ಲ. ವಾಹನಗಳು ಏನೋ ಕೆಟ್ಟೋಗೋದು, ನಿಂತೋಗೋದು, ಏನಾದ್ರೂ ಒಂದು ತೊಂದರೆಗಳಾಗ್ಬೋದು. ಬಹಳ ಜಾಗ್ರತೆಯಿಂದ ವೆಹಿಕಲ್ ಡ್ರೈವ್ ಮಾಡೋರು ಕೂಡ ಬಹಳ ಜಾಗ್ರತೆಯಿಂದ ನೀವು ವೆಹಿಕಲ್ ನ ಡ್ರೈವ್ ಮಾಡಬೇಕಾಗಿ ಮೀನರಾಶಿ ಜಾತಕರಿಗೆ ವಿನಂತಿ. ಮತ್ತೆ ನಿಮಗೆ ದಶಮ ಭಾವದಲ್ಲಿ ಕುಜ ಸಂಚಾರ, ಕುಜ ಎಷ್ಟನೇ ಮನೆ ನೋಡ್ತಾನೆ? 2ನೇ ಮನೆ ನೋಡ್ತಾನೆ. ನೀವು ಮಾತಾಡಬೇಕಾದ್ರೆ ಬಹಳ ಜಾಗ್ರತೆಯಾಗಿ ಮಾತಾಡಿ, ಅವಾಗ ಒಳ್ಳೆ ಜಯ ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಈಗ ನಾನು ನಿಮಗೆ 12 ರಾಶಿಗಳು, ಮೇಷರಾಶಿಯಿಂದ ಮೀನ ರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ಪ್ರಿಯ ವೀಕ್ಷಕರೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲ ಕಡೆ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಜ್ಯೋತಿಷ್ಯ ಜ್ಞಾನ ಗೊತ್ತಾಗ್ಲಿ ಅಂತ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ, ನಿಮ್ಗೆಲ್ಲ ಭಗವಂತ ಸುಖ ಸಮೃದ್ಧಿಯನ್ನ ಕೊಡ್ಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.